ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ. ಈ ದಿನ ಎಳ್ಳಿಗೆ ಮಹತ್ವ ಏಕೆ? ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ. 12 ರಾಶಿ ಚಕ್ರ ಚಿಹ್ನೆಗಳ ಸಂಚಾರದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಶುಭ ದಿನ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭವಾಗುತ್ತದೆ. ಮಕರ ಸಂಕ್ರಾಂತಿಯಂದು ಕರ್ಮಾಸ ತಿಂಗಳ ಅಂತ್ಯದೊಂದಿಗೆ ಮಾಘ ಮಾಸ ಪ್ರಾರಂಭವಾಗುತ್ತದೆ. ಅಂದು ಪೊಂಗಲ್ಗೆ ವಿಶೇಷ ಮಹತ್ವವಿದೆ. ಈ ಶುಭ ದಿನದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಮಂಗಳಕರ ಎಂದು ಹೇಳಲಾಗುತ್ತದೆ. ಇದು ಉತ್ತರಾಯಣದ ಆರಂಭವಾಗಿದ್ದು, ಭೀಷ್ಮನು ದಕ್ಷಿಣಾಯನದಲ್ಲಿ ದೇಹ ತ್ಯಜಿಸಲು ಬಯಸದೆ ಉತ್ತರಾಯಣದ ಅಷ್ಟಮಿ ದಿನ ಪ್ರಾಣತ್ಯಾಗ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಸಂಕ್ರಾಂತಿ ಹಬ್ಬದಂದು ನೆರೆಹೊರೆಯವರಿಗೆ ಸಂಬಂಧಿ ಎಳ್ಳು ದಾನ ಮಾಡಿದರೆ ಶುಭ ಎಂದು ನಂಬಲಾಗಿದೆ. ಆದರೆ ಕೇವಲ ಎಳ್ಳು ತೆಗೆದುಕೊಳ್ಳುವುದರಿಂದ ದೋಷ ಎಂಬ ಕಾರಣಕ್ಕೆ ಎಳ್ಳಿನ ಜೊತೆ ಬೆಲ್ಲ, ಶೇಂಗಾ, ಕೊಬ್ಬರಿ, ಕಡಲೆಯನ್ನು ಸೇರಿಸಿ ಕೊಡಲಾಗುತ್ತದೆ. ಹಬ್ಬದಂದು ಎಳ್ಳು ಬೆಲ್ಲ ದಾನ ಮಾಡಿದರೆ ಶನಿ ಹಾಗೂ ಸೂರ್ಯದೇವರ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಎಳ್ಳು ದಾನ ಮಾಡುವುದು ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಗಾಳಿಪಟ ಹಾರಿಸಲಾಗುತ್ತದೆ. ರಾಸುಗಳಿಗೆ ಅಲಂಕಾರ ಮಾಡಿ ಸಂಜೆ ಸಮಯದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಮತ್ತು ಬೆಲ್ಲಕ್ಕೆ ಬಲು ಮಹತ್ವವಿದೆ. ಎಳ್ಳು ಬೆಲ್ಲವ ಸವಿದು ಒಳ್ಳೆಯ ಮಾತಾಡೋಣ ಎಂಬ ಮಾತಿದೆ. ಈ ಸಿಹಿ ತಿನಿಸಿನ ಹಿಂದೆಯೂ ಒಂದು ಕಾರಣವಿದೆ. ಏಕೆಂದರೆ ಈ ಪದಾರ್ಥಗಳು ಶೀತ, ಹವಾಮಾನ ಸಮಯದಲ್ಲಿ ದೇಹವನ್ನು ಬೆಚ್ಚಗಿಡಿಸುತ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಾಳಿಪಟ ಹಾರಿಸುವುದಕ್ಕೂ ಅದರದೇ ಆದ ಮಹತ್ವವಿದೆ. ಈ ಗಾಳಿಪಟ ಹಾರಿಸುವ ಆಚರಣೆಯ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣವೂ ಇದೆ. ಅದರ ಜೊತೆಗೆ ಇದು ಒಗ್ಗಟ್ಟು, ಖುಷಿಯ ಜೀವನದ ಸಂಕೇತ ಕೂಡ ಹೌದು. ಪುಣ್ಯಕಾಲ ಮುಹೂರ್ತ 9:30ರಿಂದ ಸಾಯಂಕಾಲ 6:04 ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.